ನಮಸ್ಕಾರ. ನಾನು ನಾಗರಾಜ್ ಸಿದ್ದರ್ ಶೆಟ್ ಅಂತ. ಈಗ ನಾವು ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನಿಂದ ಮಾತಾಡ್ತೀನಿ. ನಾನು ಲೋಕಸಭಾ ಕ್ಷೇತ್ರ ಅಭ್ಯರ್ಥಿ ಇದ್ದೀನಿ. ನಾನು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರ ಅಭ್ಯರ್ಥಿ ಇದ್ದೀನಿ. ಈಗಾಗಲೇ ನಾವು ಏನು ಜುಮ್ಮನಕಾಯಿ ಮರದ ಪಕ್ಕದಲ್ಲಿದ್ದೀವಿ. ಇದು ಮುಳ್ಳಿನಿಂದ ಕೂಡಿರ್ತದೆ ಈ ಒಂದು ಮರ. ಅದು ಹತ್ತೋದು ಭಾಳ ಕಷ್ಟ. ಮತ್ತೇನೆಂದರೆ ಇದು ಏನು ನಾವು ಮೀನಿನ ಒಂದು ಸಾರಿಗೆ ಹಾಕೋದು ಜಾಸ್ತಿ. ಅದು ಏನಂದರೆ ಸೈಡ್ ಇಫೆಕ್ಟ್ಗಳು ಏನಿರುವುದಿಲ್ಲ. ಮೈಯಲ್ಲಿರುವಂಥ ಏನು ವೇಸ್ಟ್ ಏನಿರ್ತದೆ ನಮ್ಮ ಮೈಯಲ್ಲಿ ಅದನ್ನೆಲ್ಲ ನಮ್ಗೆ ತೆಗಿತದದು. ಮತ್ತೇನೆಂದರೆ ಗೌಲು ಇದು ಮಾಡ್ತದೆ ಅದು. ಮತ್ತು ಸಾರಿನಲ್ಲಿ ಹಾಕಿದ್ರು ಕೂಡ ಅದು ಸುಗಂಧದಿಂದ ಭಾಳ ಚಂದ ರೀತಿ ಒಂದು ಸುವಾಸನೆ ಭರಿತ ಒಂದು ಸಾರು ಆಗ್ತದೆ. ಮತ್ತು ನಮಗೆ ಏನು ಅದು ಉಣ್ಣೋದಕ್ಕೆ ಅನ್ನನೂ ಕೂಡ ಜಾಸ್ತಿ ಹೋಗ್ತದೆ. ತಾವು ನೋಡ್ಬೋದು ಈ ಮಟ್ಟದಲ್ಲಿ ಇದು ಇದೆ. ಮತ್ತು ಅದು ಡೈಜೆಷನು ಕೂಡ ಒಳ್ಳೆ ರೀತಿಯಲ್ಲಿ ಮಾಡ್ತದೆ ಆ ಸಾರು. ಮತ್ತು ಸ್ಮೆಲ್ ಕೂಡ ಒಳ್ಳೆ ರೀತಿಯಲ್ಲಿ ಬರ್ತದೆ. ಮತ್ತು ಏನಾದ್ರು ಇದು ನೋಡಿ, ಇದು ಒಂದು ಕಾಣ್ತಾ ಇದೆ ಅಲ್ವಾ, ಇದೇ ಒಂದು ಜುಮ್ಮಿನಕಾಯಿ ಆಗಿರ್ತದೆ. ಅದು ಕೆಂಪು, ಫಸ್ಟಿಗೆ ಹಸಿರು ಕಲರ್ ಇರ್ತದೆ, ಕಡೆ ಕೆಂಪು ಆಗ್ತದೆ. ಕೆಂಪು ಆದ ನಂತರ ಹೊಡಿತದೆ. ಅದು ಹೊಡೆದು ಅದ್ರ ಒಳಗೊಂದು ಬೀಜ ಇರ್ತದೆ, ಅದು ತೆಗೆದುಬಿಟ್ಟು ಯೂಸ್ ಮಾಡಬೇಕು. ಅದು ಕಪ್ಪು ಕಲರ್ ಬೀಜ ಇರ್ತದೆ. ಅದು ಕಪ್ಪು ಕಲರ್ ಬೀಜ ಇಟ್ಟು ಒಣಸಿಡ್ಬೋದು. ಒಣಸಿಟ್ಟ ನಂತರ ಮಳೆಗಾಲ ಸಮಯದಲ್ಲಿ ಇದನ್ನು ಬಳಸ್ತಾರೆ ಜಾಸ್ತಿಯಾಗಿ. ಆ ಒಂದು ಇದು ಮುಳ್ಳಿನ ಭರಿತವಾಗಿರ್ತದೆ. ಮತ್ತು ಕೆಂಪು ಆದ ನಂತರನೇ ಇದು ಯೂಸ್ ಮಾಡಬೇಕು. ಯಾಕಂದರೆ ಹಸಿರು ಕಲರ್ ಇದ್ದಾಗ ಅದು ಬೆಳೆದಿರುವುದಿಲ್ಲ. ಕೆಂಪಾದ್ರೆ ಮಾತ್ರ ಅದಕ್ಕೆ ಬೆಳೆದು ಮತ್ತು ಬಾಯಿ ಹೊಡಿತದೆ. ಅದು ಬಾಯಿ ಹೊಡೆದ ನಂತರ ಕಪ್ಪು ಬೀಜ ಇರ್ತದೆ, ಅದು ತೆಗಿಬೇಕು. ಮತ್ತು ಲವಣ ಮಿಶ್ರಿತ ಏನು ದೇಹದಲ್ಲೆಲ್ಲ ಇರ್ತದೆ ಅದೆಲ್ಲ ತೆಗಿತದೆ. ಅದು ತೆಗೆದುಬಿಟ್ಟು ಅದು ಒಳ್ಳೆ ಆರೋಗ್ಯವನ್ನು ಕೊಡುವಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸ್ತದೆ.